ತಪ್ಪನ ನೀವು ಏನಾದ್ರು ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಗೆ ವ್ಯೂಸ್ ಬರಲ್ಲ. ಯಾಕೆ ವ್ಯೂಸ್ ಬರಲ್ಲ? ಯಾಕೆ ನೀವು ಕ್ವಾಲಿಟಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ರು ವ್ಯೂಸ್ ಯಾಕೆ ಬರ್ತಾ ಇಲ್ಲ? ಏನಾದ್ರೂ ಪ್ರಾಬ್ಲಮ್ ಆಗಿದ್ಯಾ? ನಿಮ್ ವಿಡಿಯೋದಲ್ಲಿ ಹಾಕೋದ್ರಲ್ಲಿ ಏನಾದ್ರೂ ಪ್ರಾಬ್ಲಮ್ ಏನಾದ್ರೂ ಆಗಿದ್ಯಾ? ಇದನ್ನೆಲ್ಲ ಕಂಪ್ಲೀಟ್ ಆಗಿ ಹೇಳ್ತೀನಿ. ಚಾಟ್ ಜಿಪಿಟಿ ಅನ್ನೋ ಆಪ್ ನ ಬಳಸ್ಕೊಂಡು ನಾವು ಯಾವ ರೀತಿ ವಿಡಿಯೋಸ್ ಗಳಿಗೆ ಡಿಸ್ಕ್ರಿಪ್ಷನ್, ಟೈಟಲ್, ಟ್ಯಾಗ್ಸ್, ಹ್ಯಾಶ್ ಟ್ಯಾಗ್ಸ್ ಇವನ್ನೆಲ್ಲ ಹೆಂಗ್ ಆಡ್ ಮಾಡೋದು ಇದನ್ನ ಸಹಿತ ಕಂಪ್ಲೀಟ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋಲು ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ. ನೀವೇನಾದ್ರೂ ಹೊಸದಾಗಿ ನನ್ನ ಚಾನಲ್ ನ ನೋಡ್ತಾ ಇದ್ದೀರಾ ಅಂತ ಅಂದ್ರೆ 2 Bytes ಕನ್ನಡನ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. 1 by 1 ಹೇಳ್ಕೊಳ್ತಾ ಹೋಗ್ತೀನಿ. ಪಕ್ಕದಲ್ಲಿ ಸ್ಕ್ರೀನ್ ನ ಹಾಕಿರ್ತೀನಿ. ಚಾಟ್ ಜಿಪಿಟಿನ ನೀವಿನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಪ್ಲೇ ಸ್ಟೋರ್ಗೆ ಹೋಗಿ. ಪ್ಲೇ ಸ್ಟೋರ್ ನಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ವಿತೌಟ್ ಗೂಗಲ್ ಇಲ್ಲ ನಿಮ್ ಜಿಮೇಲ್ ಅಕೌಂಟ್ ಹಾಕ್ಬಿಟ್ಟು ನೀವು ಅಲ್ಲಿ ಏನ್ ಬೇಕಾದ್ರೂ ಸರ್ಚ್ ಮಾಡ್ಕೊಳ್ಬಹುದು. ಈಗ ನೀವು ಒಂದು ಚಾಟ್ ಜಿಪಿಟಿನ ಓಪನ್ ಮಾಡಿರ್ತೀರಲ್ವಾ, ಇಲ್ಲಿ ನೀವು ಟೈಪ್ ಮಾಡ್ಬೇಕಾಗುತ್ತೆ. ಯಾವ ತರ ಟೈಪ್ ಮಾಡೋದು? ನೀವೇನು ತುಂಬಾ ಪ್ರೊಫೆಷನಲ್ ಇಂಗ್ಲಿಷ್ ಅಲ್ಲಿ ಟೈಪ್ ಮಾಡ್ಬೇಕು ಅಂತದ್ದೇನೂ ಇಲ್ಲ. ಜಸ್ಟ್ ನಿಮ್ಗೆ ಏನ್ ಗೊತ್ತಿದೆಯೋ ಅದನ್ನ ಆಡ್ ಮಾಡೋದು. ಚಾಟ್ ಜಿಪಿಟಿ ಗಿವ್ ಮಿ ಪ್ರೊಫೆಷನಲ್ ಆರ್ ಹೈ CTR ಏನಾದ್ರೂ ಮೆನ್ಷನ್ ಮಾಡಿ. ಯಾವಾಗ್ಲೂ ಹೈ CTR ಅಂತ ಮೆನ್ಷನ್ ಮಾಡಿ. ಹೈ CTR ಟೈಟಲ್, ತಮ್ನೇಲ್ ಯಾವ್ದಾದ್ರು ಮೆನ್ಷನ್ ಮಾಡುವಾಗ, ಇವಾಗ ನಿಮ್ ತಮ್ನೇಲ್ ಐಡಿಯಾಸ್ ಬೇಕಾ? ಆಗ ಚಾಟ್ ಜಿಪಿಟಿ ಕೇಳಿ. ಏನಾದ್ರೂ ನಿಮ್ಗೆ ಡಿಸ್ಕ್ರಿಪ್ಷನ್ ಬೇಕು, ಹೈ CTR ಡಿಸ್ಕ್ರಿಪ್ಷನ್ ಫಾರ್ ಯೂಟ್ಯೂಬ್ ಅಂತ ಹೇಳಿ ಮೆನ್ಷನ್ ಮಾಡಿ. ಯಾಕೆ ಯೂಟ್ಯೂಬ್ ಅಂತಾನೆ ಮೆನ್ಷನ್ ಮಾಡ್ಬೇಕು ಅಂತಂದ್ರೆ ಅವಾಗ ಅಲ್ಲಿ ಕಂಪ್ಲೀಟ್ ಆಗಿ ಅದು ಸ್ಕ್ರಿಪ್ಟ್ ಕೊಟ್ಬಿಡುತ್ತೆ. ಏನೇನು ಇದು ಅದೇ ಡಿಸ್ಕ್ರಿಪ್ಷನ್ ನಾವು ಏನೇನ್ ಮೆನ್ಷನ್ ಮಾಡ್ಬೇಕು, ಏನ್ ಹುಕ್ ಹಾಕ್ಬೇಕು, ಯಾವ ರೀತಿ ಅಲ್ಲಿ ಕಂಪ್ಲೀಟ್ ಆಗಿ ನಾವು ಸಾರಾಂಶ ಇದೆ ಅಲ್ವಾ, ಇಮೇಲ್ ಬಾಡಿನಲ್ಲಿ ನಾವು ಹೆಂಗ ಆಡ್ ಮಾಡ್ತೀವೋ ಅದೇ ತರ ಡಿಸ್ಕ್ರಿಪ್ಷನ್ ನಾವು ಯಾವ ರೀತಿ ಆಡ್ ಮಾಡ್ಬೇಕು, ಎಸ್ಸೆ ಬರ್ದಂಗೆ ಅಲ್ಲೂ ಬರಿಬೇಕಾಗುತ್ತೆ. ಅದನ್ನ ನಾವು ರೈಟಿಂಗ್ ಮಾಡಿ ಕುತ್ಕೊಂಡು ಅದನ್ನೆಲ್ಲ ಕಂಪ್ಲೀಟ್ ಆಗಿ ನಾವು ಅಲ್ಲಿ ಬರ್ಕೊಂತ ಕುತ್ಕೊಂಡಷ್ಟೊತ್ತಿಗೆ ತುಂಬಾನೇ ಟೈಮ್ ತಗೊಳುತ್ತೆ. ಆದ್ರೆ ಚಾಟ್ ಜಿಪಿಟಿನ ಯೂಸ್ ಮಾಡ್ಕೊಂಡು ನಾವು ಈ ರೀತಿ ಅಪ್ಡೇಟ್ ಮಾಡೋದ್ರಿಂದ ಏನೇನ್ ಡೀಟೇಲ್ಸ್ ಇದೆ ಅದನ್ನೆಲ್ಲ ನಾವು ಜಸ್ಟ್ ಅದನ್ನ ಕೇಳ್ಬಿಟ್ರೆ ಅದನ್ನ ನೀವು ತಗೊಂಡು ಏನ್ ಮಾಡ್ಬೇಕಾಗುತ್ತೆ, ಕರೆಕ್ಟ್ ಆಗಿ ಡೀಟೇಲ್ಸ್ ನ ತಗೊಳ್ಬೇಕು. ಆದ್ರೆ ಅದನ್ನ ಡೈರೆಕ್ಟ್ ಆಗಿ ನೀವು ಅಪ್ಲೋಡ್ ಮಾಡಂಗ್ ಇಲ್ಲ. ಯಾಕೆ ನಾನು ಡೈರೆಕ್ಟ್ ಆಗಿ ಅಪ್ಲೋಡ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಅದು ನಾವು ಒಂದು AI ಇಂದ ತಗೊಂಡಿರೋದು, ಚಾಟ್ ಜಿಪಿಟಿಯಿಂದ ತಗೊಂಡಿರೋದು. ಅದಕ್ಕೆ ನೀವ್ ಯಾವ್ದು ಮೊಬೈಲ್ ನಲ್ಲಿ ನೋಟ್ ಆಪ್ ಅಂತದೇನಾದ್ರೂ ಇರುತ್ತಲ್ವಾ, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ನೀವು ಅದನ್ನ ಪೇಸ್ಟ್ ಮಾಡಿಬಿಟ್ಟು ಆ ಡಿಸ್ಕ್ರಿಪ್ಷನ್ ಇದೆ ಅಲ್ವಾ, ಆ ಡಿಸ್ಕ್ರಿಪ್ಷನ್ ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡಿ. ಇವಾಗ ನೀವು ಅಲ್ಲೊಂದ್ ಸ್ವಲ್ಪ ಏನೋ ಬರ್ದಿರ್ತಾರ, ಅಲ್ಲಿ ಏನೋ ಒಂದ್ ಇರುತ್ತಪ್ಪ, ಅದಿಷ್ಟು ಟೈಪ್ ಆಗಿ ಅಲ್ಲಿ ಏನ್ ಬಂದಿರುತ್ತೋ ಅದನ್ನ ಪೇಸ್ಟ್ ಮಾಡಿರ್ತೀರಾ, ಅಲ್ಲಿ ಸ್ವಲ್ಪ ರಿಮೂವ್ ಮಾಡ್ಬಿಟ್ಟು ನಿಮ್ದೇ ವರ್ಡ್ಸ್ ಹಾಕಿ. ನೀವು ಕನ್ನಡ ಲ್ಯಾಂಗ್ವೇಜ್ ಆದ್ರೆ ಕನ್ನಡ ಹಾಕಿ, ಇಂಗ್ಲಿಷ್ ಆದ್ರೆ ಇಂಗ್ಲಿಷ್ ಹಾಕಿ, ಇಲ್ಲ ಹಿಂದಿ ಆದ್ರೆ ಹಿಂದಿ ಹಾಕಿ. ಈ ರೀತಿ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಸ್ವಲ್ಪ ಚೇಂಜಸ್ ನ ಮಾಡ್ಕೊಳ್ಬೇಕು. ಆ ನೋಟ್ ಇದೆ ಅಲ್ವಾ, ಆ ನೋಟ್ ಒಳಗಡೆ ಹೋಗ್ಬಿಟ್ಟು ನಿಮ್ಗೆ ಎಷ್ಟು ಬೇಕು ಅಷ್ಟನ್ನ ನೀವು ರಿಮೂವ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅಲ್ಲಿ ಏನ್ ಇಡ್ಬೇಕು ಅದನ್ನ ಮಾತ್ರ ಅಷ್ಟೇ ಇಡಿ. ಅದಾದ್ಮೇಲೆ ಡೌನ್ ಅಲ್ಲಿ ಸ್ವಲ್ಪ ರಿಮೂವ್ ಮಾಡಿ. ನನ್ನ ಪಕ್ಕದಲ್ಲಿ ಸ್ಕ್ರೀನ್ ನ ಹಾಕಿರ್ತೀನಿ, ನೋಟ್ ಸ್ಕ್ರೀನ್ ನ. ಇಲ್ಲಿ ನಾವು ಏನೇನ್ ಮಾಡ್ಬೇಕು ಅಂತ ಹೇಳ್ತೀನಿ. ಈ ಕನ್ನಡ ಅಂತ ಅಂದ್ರೆ ನಾನು ಇವಾಗ ಬಗ್ಗೆ ಚಾಟ್ ಜಿಪಿಟಿ ಬಗ್ಗೆ ಹೇಳ್ತಾ ಇದೀನಿ. ಚಾಟ್ ಜಿಪಿಟಿ ಬಗ್ಗೆ ಒಂದು 2 to 3 ಲೈನ್ಸ್ ಕನ್ನಡದಲ್ಲಿ ಬರೀರಿ. ಅದ್ರಲ್ಲಿ ಹೆಂಗ್ ಡಿಸ್ಕ್ರಿಪ್ಷನ್ ಇರುತ್ತೋ ಹಂಗೆ ಇರ್ಲಿ, ಕೆಳಗಡೆ ಸ್ವಲ್ಪ ಕನ್ನಡದಲ್ಲೂ ಬರೀರಿ. ಹಿಂಗ್ ಬರ್ದು ಬಿಟ್ಟು ಆಮೇಲೆ ಎಲ್ಲಾನು ನೀವು ಹೆಂಗೆ ಕಾಪಿ ಮಾಡಿರ್ತಾರೋ ಹಂಗೆ ಪೇಸ್ಟ್ ಮಾಡಿ. ಯೂಟ್ಯೂಬ್ ಅಲ್ಲಿ ಅಂತೂ ಹಾಕೋದಕ್ಕೆ ಹೋಗ್ಬೇಡಿ, ಆದಷ್ಟು ನಿಮ್ಮ ವರ್ಡ್ಸ್ ನಲ್ಲಿ ಹಾಕ್ಬೇಕು. ಇವಾಗ AI ವಿಡಿಯೋಸ್ ಗಳನ್ನ ನೀವು ಮಾಡಿದಾಗ ಯಾಕೆ ನಾನು ಡೈರೆಕ್ಟ್ ಆಗಿ ಹಾಕ್ಬೇಡಿ ಅಂತ ಅಂತೀನಿ ಅಂದ್ರೆ ಅವಾಗ ಕಾಪಿ ರೈಟ್ ಬರುತ್ತೆ. ಅದಕ್ಕೆ ಆದಷ್ಟು ಇವಾಗ ಚಾಟ್ ಜಿಪಿಟಿನಲ್ಲಿ ನೀವು ಡಿಸ್ಕ್ರಿಪ್ಷನ್, ಟ್ಯಾಗ್, ಹ್ಯಾಶ್ ಟ್ಯಾಗ್ ಏನೇ ತಗೊಂಡಿದ್ರು ಹ್ಯಾಶ್ ಟ್ಯಾಗ್ಸ್ ಮತ್ತು ಟ್ಯಾಗ್ಸ್ ನ ನೀವು ಹಾಗೆ ಟೈಪ್ ಮಾಡಿ. ಅದನ್ನ ಜಸ್ಟ್ ಕಾಪಿ ಪೇಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಡಿಸ್ಕ್ರಿಪ್ಷನ್ ನ ಕಾಪಿ ಪೇಸ್ಟ್ ಮಾಡುವಾಗ ಸ್ವಲ್ಪ ಚೇಂಜಸ್ ನ ಮಾಡ್ಬಿಟ್ಟು ಆಮೇಲೆ ಕಾಪಿ ಪೇಸ್ಟ್ ಮಾಡಿ. ನೀವ್ ಹೆಂಗ್ ಕೇಳ್ಬೇಕು ಚಾಟ್ ಜಿಪಿಟಿನಲ್ಲಿ? ಚಾಟ್ ಜಿಪಿಟಿ ಹತ್ರ ಕೇಳ್ಬೇಕು, ನೀವು ಜಸ್ಟ್ ಹೈ CTR ಡಿಸ್ಕ್ರಿಪ್ಷನ್ ಕೊಡು ಅಂತ ಕೇಳ್ಬೇಕು. ಇಲ್ಲ ಅಂತ ಅಂದ್ರೆ ಯೂಟ್ಯೂಬ್ SEO ಡಿಸ್ಕ್ರಿಪ್ಷನ್ಸ್ ಕೊಡು ಅಂತ ಹಂಗೇನಾದ್ರೂ ಕೇಳ್ಬೋದು. ಡಿಸ್ಕ್ರಿಪ್ಷನ್, ಆಡೆಡ್ ಪಾಯಿಂಟ್ಸ್, ಆಮೇಲೆ ನೀವು ಕಾಲ್ ಟು ಆಕ್ಷನ್ ಏನಾದ್ರು ಆಡ್ ಮಾಡ್ತಾ ಇದ್ದೀರಾ, ಡಿಸ್ಕ್ಲೈಮರ್ ಏನಾದ್ರು ಆಡ್ ಮಾಡ್ತಾ ಇದ್ದೀರಾ ಅಂತ ಅವೆಲ್ಲಾನು ಕೇಳ್ಬೇಕು. ಅದನ್ನೆಲ್ಲ ಕೇಳ್ಬಿಟ್ಟು ಒಂದ್ ನೋಟ್ ನಲ್ಲಿ ನೀವು ಮೆನ್ಷನ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅದನ್ನ ಸ್ವಲ್ಪ ಎಡಿಟಿಂಗ್ ಮಾಡ್ಕೊಂಡ್ಬಿಟ್ಟು ಅದನ್ನ ಪೇಸ್ಟ್ ಮಾಡಿದ್ರೆ ಆಯ್ತು. ತುಂಬಾ ಹೊತ್ತು ಟೈಮ್ ತಗೊಳ್ಳಲ್ಲ. 2 to 3 minutes ನಲ್ಲಿ ನೀವು ಅದನ್ನ ಪೇಸ್ಟ್ ಮಾಡಿ ಹಾಕೊಳ್ಬಹುದಾ? ಅದ್ ಹಾಕೊಂಡ್ಮೇಲೆ ಸ್ವಲ್ಪ ಏನಾದ್ರು ಒಂದ್ ನೀವು ಕನ್ನಡದವರಾಗಿದ್ರೆ ಕನ್ನಡದಲ್ಲಿ ನೀವು ಟೈಪ್ ಮಾಡಿ ಸ್ವಲ್ಪ ಒಂದು 2 to 3 ಲೈನ್ಸ್ ಎಲ್ಲೋ ಮಿಡಿಲ್ ನಲ್ಲಿ ನಿಮ್ಗೆ ಏನ್ ಅನ್ಸುತ್ತೋ ಅದ್ರ ಬಗ್ಗೆ ಅದನ್ನ ಆಡ್ ಮಾಡಿ.
ಇವಾಗ ಯೂಟ್ಯೂಬ್ ನಲ್ಲಿ ನೀವೇನೋ ಮಾತಾಡ್ತಾ ಇರ್ತೀರಾ, ಅಲ್ಲಿ ನಿಮ್ಗೆ ಏನ್ ಅನ್ಸಿರುತ್ತೆ, ಒಂದ್ ಆ್ಯಪ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ. ಇವಾಗ ಚಾಟ್ ಜಿಪಿಟಿ ಅಂದ್ರೆ ಅದೊಂದು AI ಹಂಗ ಅನ್ಸುತ್ತೆ. ಆಮೇಲೆ ಅದರಿಂದ ನಮಗೆ ಬೇಗ ಇನ್ಫಾರ್ಮೇಶನ್ ಸಿಗುತ್ತೆ. ಏನೇನು ಸಿಗ್ಲಾರ್ದ ಇನ್ಫಾರ್ಮೇಶನ್ಸ್ ಇತ್ತ ನಾವ್ ಅಲ್ಲಿ ಚೆಕ್ ಮಾಡಿದ್ರೆ ಅದ್ ನಮ್ಗೆ ಈಸಿಯಾಗಿ ಕೊಟ್ಬಿಡುತ್ತೆ. ಈ ರೀತಿ ಎಲ್ಲ ನಾವು ಅಲ್ಲಿ ಮೆನ್ಷನ್ ಮಾಡಿದ್ರೆ ಆಯ್ತು. ಜಸ್ಟ್ ಏನಿರುತ್ತೋ ನಿಮ್ಗೆ ಏನ್ ಅನ್ಸುತ್ತೆ ಆ ಚಾಟ್ ಜಿಪಿಟಿ ಬಗ್ಗೆ, ನಿಮ್ಗೆ ಏನ್ ಅನ್ಸುತ್ತೆ ಬೇರೆ ಆ್ಯಪ್ ಗಳ ಬಗ್ಗೆ, ಆವಾಗ ನೀವು ಅಲ್ಲಿ ಮೆನ್ಷನ್ ಮಾಡಿದ್ರೆ ಆಯ್ತು. ಜಸ್ಟ್ ಅದನ್ನ ನೀವು ಡಿಸ್ಕ್ರಿಪ್ಷನ್ ಎಲ್ಲ ಕಂಪ್ಲೀಟ್ ಆಗಿ ಮ್ಯಾನ್ಯುವಲ್ ಆಗಿ ರೈಟ್ ಮಾಡಿ ಅಲ್ಲಿ ಆಡ್ ಮಾಡ್ಬೇಕು ಅಂತ ನಾನು ಹೇಳಲ್ಲ. ನಿಮ್ಗೆ ಯಾವ ಲ್ಯಾಂಗ್ವೇಜ್ ಇದೆಯೋ ಅದ್ರೊಳಗೆ ಒಂದು 2 to 3 ಲೈನ್ಸ್ ನ ಆಡ್ ಮಾಡ್ಬಿಟ್ಟು ಅಲ್ಲಿ ಆಡ್ ಮಾಡಿ. ಈ ರೀತಿ ಪೇಸ್ಟ್ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ. SEO ನಲ್ಲಿ ನೀವು ಅಲ್ಲಿ ಟ್ರೆಂಡಿಂಗ್ ಕ್ಯಾಚಿ ಟೈಟಲ್ ಗಳನ್ನ, ಕ್ಯಾಚಿ ನಿಮ್ಗೆ ಟ್ಯಾಗ್ಸ್ ಗಳನ್ನ ಕೇಳಿ. ಯಾಕೆ ನಾನು ಕ್ಯಾಚಿ ಟ್ಯಾಗ್ಸ್ ಗಳನ್ನ ಕೇಳಿ ಅಂತ ಅಂತೀನಿ ಅಂದ್ರೆ, ಯೂಟ್ಯೂಬ್ ಸರ್ಚ್ ನಲ್ಲಿ ಏನ್ ಟ್ಯಾಗ್ಸ್ ಗಳು ಬರುತ್ತೋ ಅದೇ ಟ್ಯಾಗ್ಸ್ ನ ಕ್ಯಾಚಿ ನೀವು ಟೈಟಲ್ ಟ್ಯಾಗ್ಸ್ ಏನಾದ್ರು ಕೇಳಿದೀರಾ ಅಂತಂದ್ರೆ ಅದು ಹಂಗೆ ಕೊಟ್ಬಿಡುತ್ತೆ. ಅದನ್ನ ನೀವು ಕಂಪ್ಲೀಟ್ ಆಗಿ ಡೈರೆಕ್ಟ್ ಆಗಿ ಪೇಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಟ್ಯಾಗ್ಸ್ ನ ನೀವು ಆದಷ್ಟು ನೀವು ಪೇಸ್ಟ್ ಮಾಡ್ಬೇಕಾದಾಗ ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಟ್ಟು ನಿಮ್ಗೆ ಯಾವ್ದು ಬೇಕೋ ಅದನ್ನ ಮಾತ್ರ ಪೇಸ್ಟ್ ಮಾಡಿ. ಎಲ್ಲಾನು ಒಂದೇ ಸಲ ಪೇಸ್ಟ್ ಮಾಡ್ಬೇಕು ಅಂತ ಮಾಡಬೇಡಿ. ಡಿಸ್ಕ್ರಿಪ್ಷನ್ ಅಲ್ಲಿ 4 to 5 ಹ್ಯಾಶ್ ಟ್ಯಾಗ್ಸ್ ಮಾತ್ರ ಹಾಕಿ, ಜಾಸ್ತಿ ಆಗೋಗ್ ಹೋಗ್ಬೇಡಿ. ಅಟ್ಲೀಸ್ಟ್ 10, 7, 8 ಈ ಅಲ್ಲಿ ತನಕ ಹೋದ್ರೆ ಜಾಸ್ತಿ. ಅದ್ರ ಮೇಲೆ 15 ಮೇಲೆ ಹಾಕ್ತೀನಿ ನಾನು. ಫುಲ್ ಡಿಸ್ಕ್ರಿಪ್ಷನ್ ನಾನು ಹ್ಯಾಶ್ ಟ್ಯಾಗ್ಸ್ ನ ಹಾಕ್ತೀನಿ, ಅವಾಗ ನನಗೆ ಬೇಗ ವೈರಲ್ ಆಗ್ಬಿಡುತ್ತೆ. ಇಂಥದ್ದೆಲ್ಲ ಏನು ಅನ್ಕೊಳೋದಕ್ಕೆ ಹೋಗ್ಬೇಡಿ. ಹಂಗೆಲ್ಲ ಮಾಡಿದ್ರೆ ನಿಮ್ಮ ಚಾನಲ್ ಡಿಸೇಬಲ್ ಆಗುತ್ತೆ. ಆ ತಪ್ಪನ ಮಾಡ್ಲಾರ್ದಂಗೆ ಈ ರೀತಿ ನೀವು ಚಾನಲ್ ನಲ್ಲಿ ಒಂದು ಗ್ರೋ ಆಗ್ಬೇಕು. ನಿಮ್ ಚಾನಲ್ ಅಲ್ಲಿ ಹೈ ಕ್ವಾಲಿಟಿ ವಿಡಿಯೋಸ್ ಗಳನ್ನ ಹಾಕಿದಾಗ ನಿಮ್ಗೆ ಏನಾದ್ರೂ ಒಳ್ಳೊಳ್ಳೆ ವ್ಯೂಸ್ ಗಳು ಬರ್ಬೇಕು ಅಂತಂದ್ರೆ ಈ ತಪ್ಪನ ಮಾಡ್ಲಾರ್ದಂಗೆ ಒಳ್ಳೊಳ್ಳೆ ವ್ಯೂಸ್ ಗಳು ಬರೋದಕ್ಕೋಸ್ಕರ ಡಿಸ್ಕ್ರಿಪ್ಷನ್ ನ ಕರೆಕ್ಟ್ ಆಗಿ ಹಾಕಿ, ಟೈಟಲ್ ನ ಕರೆಕ್ಟ್ ಆಗಿ ಹಾಕಿ, ಅದ್ರ ಜೊತೆಗೆ ಟ್ಯಾಗ್ಸ್ ಹ್ಯಾಶ್ ಟ್ಯಾಗ್ಸ್ ಗಳನ್ನ ಕರೆಕ್ಟ್ ಆಗಿ ಹಾಕಿ ಚಾಟ್ ಜಿಪಿಟಿ ನ ಯೂಸ್ ಮಾಡ್ಕೊಳ್ಳಿ. ಬೇರೆ ಯಾವ್ದಾದ್ರು ಆ್ಯಪ್ ಗಳ ಬಗ್ಗೆ ಬೇಕಾದ್ರೆ ನನಗೆ ಕಮೆಂಟ್ ಮಾಡಿ, ನಾನು ಅಲ್ಲಿ ರಿಪ್ಲೈ ಮಾಡ್ತೀನಿ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಅದನ್ನ ನೀವು ಬೇಕಾದ್ರೆ ನನ್ ಕೇಳ್ಬೋದು. ಆಮೇಲೆ ಚಾಟ್ ಜಿಪಿಟಿ ನಲ್ಲಿ ಪ್ಲಸ್ ಐಕಾನ್ ಹೋಗ್ಬಿಟ್ಟು ಅಲ್ಲಿ ನಿಮ್ ಫೋಟೋನ ಆಡ್ ಮಾಡ್ಬಿಟ್ಟು ನೀವು ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡೋದು ಅಂತದ್ದೇನಾದ್ರೂ ಮಾಡ್ಬೇಕು ಅಂತ ಅಂದ್ರೂ ಅಲ್ಲೇ ಮಾಡ್ಬೋದು. ಈಸಿಯಾಗಿ ಮಾಡ್ಕೊಳ್ಬಹುದು. ಇಲ್ಲಿ ಪೇ ಮಾಡೋ ಅವಶ್ಯಕತೆನೇ ಇಲ್ಲ. ಪೇ ಮಾಡ್ಬೋದು, ಆದ್ರೆ ಪೇ ಮಾಡೋದು ಬೇಡ. ಪೇ ಮಾಡೋದಕ್ಕೆ ಹೋಗ್ಬೇಡಿ. ನೀವೇನ್ ಜಾಸ್ತಿ ಚಾಟ್ ಜಿಪಿಟಿ ಯೂಸ್ ಮಾಡಲ್ಲ, ಎಷ್ಟು ಬೇಕೋ ಅಷ್ಟು ಲಿಮಿಟ್ ಅಲ್ಲಿ ಯೂಸ್ ಮಾಡ್ಕೊಂಡ್ರೆ ಸಾಕು. ಈ ವಿಡಿಯೋ ನಿಮ್ಗೆ ಹೇಗ್ ಅನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ನಿಮ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಾಗಿದ್ರು ನನ್ ಕಮೆಂಟ್ ಮಾಡಿ. 2 Bytes ಕನ್ನಡನ ಫಾಲೋ ಮಾಡೋದನ್ನ ಮರಿಬೇಡಿ. ಆದಷ್ಟು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.